ಸ್ಪರ್ಶಿಸಬೇಡಿ ರಾಜಮಾತೆ ಕುಂತಿ. ನಾನು ಮಲಿನವಾಗಿ ಬಿಡುವೆ. ನಾನೀಗ ನಿಮ್ಮ ಪುತ್ರವಧೂ ಅಲ್ಲ. ನಾನೀಗ ನಿಮ್ಮ ಪುತ್ರನ ಪತ್ನಿಯೂ ಅಲ್ಲ. ಕುರುವಂಶದ ಕುಲವಧೂ ಅಲ್ಲ. ನನಗೀಗ ಪತಿಯರಿಲ್ಲ, ಹೆಸರಿಲ್ಲ, ವಂಶವಿಲ್ಲ. ಯಾವುದೋ ವನವಾಸಿಯ ಒಲೆಯಲ್ಲಿ ಉರಿಯುತ್ತಿರುವ ಬೆಂಕಿ ನಾನು. ಸ್ವಯಂ ಶುದ್ಧನು ನಾನು, ಆದರೆ ಅಶುದ್ಧಿಗಳಲ್ಲಿ ವಾಸಿಸುವೆ ನಾನು. ಇಂದು ಈ ಸಭೆಯಲ್ಲಿ ಇಡೀ ವಿಶ್ವದ ಎಲ್ಲ ಸ್ತ್ರೀಯರ ಕಣ್ಣೀರನ್ನು ಇಲ್ಲಿ ಹರಿಸಿರುವೆ ನಾನು. ಮಹಾರಾಣಿ ಗಾಂಧಾರಿ, ರಾಜಮಾತೆ ಕುಂತಿ, ನಿಮಗೆ ಸ್ವಯಂ ನಿಮ್ಮ ರಕ್ಷಣೆ ಮಾಡಿಕೊಳ್ಳುವ ಇಚ್ಛೆ ಇದ್ದರೆ ಈ ಸಭೆಯನ್ನು ತ್ಯಾಗ ಮಾಡಿ ಹೊರಟು ಹೋಗಿ. ಏಕೆಂದರೆ ಈ ಸಂಪೂರ್ಣ ಸಭೆ ಇಂದು ಚದುರಿ ಹೋಗುತ್ತದೆ ಹಾಗೂ ನಾನು ಶಾಪ ನೀಡುತ್ತಿರುವೆ. ಬೇಡ ದ್ರೌಪದಿ, ಶಾಪ ಕೊಡಬೇಡ, ಕ್ಷಮಿಸಿ ಬಿಡು ಅವರನ್ನು. ಶಾಪವೇ ಕ್ಷಮೆಯಾಗಿದೆ ಮಹಾರಾಣಿ. ಒಂದು ವೇಳೆ ಶಿಕ್ಷೆ ಕೊಟ್ಟರೆ ಇದೇ ಜೀವನದಲ್ಲಿ ಪ್ರತಿ ಕ್ಷಣವೂ ನರಕದ ಅನುಭವವಾಗುವುದು ಅವರಿಗೆ, ಹಾಗೂ ಆ ನೋವಿಗೆ ಅಂತ್ಯವೇ ಬರುವುದಿಲ್ಲ. ಬೇಡ ದ್ರೌಪದಿ, ಯಾವ ಸ್ತ್ರೀ ಜನ್ಮ ನೀಡುವಳೋ ಅವಳು ಮೃತ್ಯುವನ್ನು ಕೊಡಲಾರಳು. ಈ ಸಭೆಯಲ್ಲಿ ಈ ಪುರುಷರು ತಮ್ಮ ಆತ್ಮಹತ್ಯೆಯನ್ನೇ ಮಾಡಿಕೊಂಡಿದ್ದಾರೆ. ಯಾರು ತಮ್ಮ ಶರೀರವನ್ನು ಕೊಂದುಕೊಳ್ಳುವರೋ ಅದಕ್ಕೆ ಸ್ವಹತ್ಯೆ ಎನ್ನುತ್ತೇವೆ. ಯಾರು ತಮ್ಮ ಆತ್ಮಗಳನ್ನು ಕೊಂದುಕೊಳ್ಳುವರೋ ಅದಕ್ಕೆ ಆತ್ಮಹತ್ಯೆ ಎನ್ನುತ್ತೇವೆ. ಕ್ರೋಧದಿಂದ ನೀವು ಈ ಪುರುಷರಂತಹ ಕಾರ್ಯ ಮಾಡಬೇಕು. ಮನೆಯನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ಸ್ತ್ರೀ ಮಾಡುತ್ತಾಳೆ. ಜಗತ್ತನ್ನು ಸ್ವಚ್ಛಗೊಳಿಸುವ ಕಾರ್ಯವನ್ನು ಸ್ತ್ರೀಯೇ ಮಾಡಬಲ್ಲಳು. ಶಾಪ ನೀಡುತ್ತಿರುವೆ. ನಿಲ್ಲು ದ್ರೌಪದಿ, ಈ ದಿನ ಪಾಂಡುಪುತ್ರರಿಗೆ ಬಹಳ ದೊಡ್ಡ ಕಳಂಕ ಬಂದೊದಗಿದೆ. ಈ ಕಳಂಕದಿಂದ ಮುಕ್ತರಾಗಲು ಮತ್ತು ನಿನ್ನ ಈ ಅವಮಾನದ ಪ್ರತಿಕಾರವನ್ನು ತೆಗೆದುಕೊಳ್ಳಲು ಒಂದು ಅವಕಾಶ ನೀಡು. ಹೇಗೆ ತೆಗೆದುಕೊಳ್ಳುವಿರಿ ಪ್ರತಿಕಾರವನ್ನು? ನೀವು ಆ ದುಷ್ಟರ ದಾಸರು. ನಾನು ನಿಮ್ಮನ್ನು ನನ್ನ ಪತಿ ಎಂದೇ ಒಪ್ಪುವುದಿಲ್ಲ. ಚೂಡಮಣಿಯನ್ನು ಧರಿಸುವುದಿಲ್ಲ. ಕೇಶವನ್ನು ಎಂದಿಗೂ ಕಟ್ಟಿಕೊಳ್ಳುವುದಿಲ್ಲ. ಸಮ್ಮತವಿದೆ ನಮಗೆ. ಒಂದು ವೇಳೆ ನೀನು ನಮಗೆ ಈ ಅವಕಾಶ ನೀಡದಿದ್ದರೆ ಸಮಯದ ಅಂತ್ಯದವರೆಗೂ ನರಕದ ಅನುಭವವಾಗುವುದು ನಮಗೆ. ಒಬ್ಬ ಪತಿಯಾಗಿ ಅಲ್ಲ, ಮಿತ್ರನಾಗಿ ಕೇಳಿಕೊಳ್ಳುತ್ತಿರುವೆ. ಕ್ರೋಧದಿಂದ ನೀನು ನಿನ್ನ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ತಾಳ್ಮೆ